ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಮೊದಲನೇ ಚಾನಲ್ ಇದು, ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ನಲ್ಲಿ ತಿನ್ನಬೇಕು ಮಜಾ ಮಾಡಬೇಕುಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಹೀಗೆ ನನಗೆ ಸಪೋರ್ಟ್ ಇರಬೇಕು. ನಾನು ನಮ್ಮಮ್ಮ ಈ ಸತಿ ವರಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ಚಿಕ್ಕಪೇಟೆಗೆ ಹೋದ್ರಿ. ನಮಗೆ ಏನು ಐಟಮ್ ಬೇಕು ಅಂತ ಹೇಳಿದ್ರು ಕೂಡ ನಮಗೆ ಪಟ್ ಅಂತ ನೆನಪು ಬರೋದೇ ಚಿಕ್ಕಪೇಟೆ. ಅಲ್ಲಿನ ಬಳೆ, ಸ್ಯಾರಿ ಎಲ್ಲ ಕೂಡ ನೆನಪು ಬರುತ್ತೆ. ಸ್ನ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಈ ಸತಿ ನಾನು ದೋಸೆನ ಟ್ರೈ ಮಾಡಿದೆ ಅಲ್ಲಿ. ನಾನು ಈಗ ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ರೀತಿ ವರಲಕ್ಷ್ಮಿ ಹಬ್ಬ ಮುಖವಾಡ ಇರ್ಬೋದು, ಡಿಸೈನ್ ಇರ್ಬೋದು, ಕೈ ಕಾಲುಗಳು, ದೇವ್ರಿಗೆ ಹಾಕೋ ತೋರಣಗಳಿಂದ ಎಲ್ಲನೂ ಡಿಫ್ರೆಂಟಾಗಿ ಕಲೆಕ್ಷನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ. ಒಂದೊಂದು ಶಾಪ್ನಲ್ಲಿ ತುಂಬಾ ರೀಸನಬಲ್ ಆಗಿ ಕೊಡ್ತಾರೆ, ಇನ್ನೊಂದು ಶಾಪ್ನಲ್ಲಿ ತುಂಬಾ ಹೈ ಪ್ರೈಸ್ ಇಟ್ಟಿರ್ತಾರೆ. ನೀವು ಒಂದು 5-6 ಕಡೆ ಜಾಗದಲ್ಲಿ ನೋಡಿ ಆನಂತರ ಪರ್ಚೇಸ್ ಮಾಡಿ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಪರ್ಚೇಸ್ ಮಾಡಿ. ಬಟ್ ತುಂಬಾ ಬಾರ್ಗಿಂಗ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಹಬ್ಬ ಅಂತ ಹೇಳಿ ಜಾಸ್ತಿ ಪ್ರೈಸೇ ಇಟ್ಟಿದ್ದಾರೆ ಎಲ್ಲರೂ. ನಾವು ಶಾಪಿಂಗ್ ಹೋದಾಗ ಕತ್ಲೇನೆ ಆಗಿತ್ತು, ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಡಿಫ್ರೆಂಟ್ ಆಗಿದೆ. ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಇಡಬೇಕಾಗುತ್ತೆ ಮುಂದ್ಗಡೆ ಇಡ್ತಾರಲ್ಲ ಆ ಥರದ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಅದು ಕೂಡ ಪ್ಯಾಕಿಂಗ್ ಕ್ಲೀನಾಗಿ ಮಾಡಿದ್ದಾರೆ. ವರಲಕ್ಷ್ಮಿ ಮುಖಗಳಿರ್ಬೋದು ತುಂಬಾ ಚೆನ್ನಾಗಿ ತಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೀವು ನೋಡಿಕೊಂಡು ತಗೊಳ್ಳಿ. ಫ್ಯಾಮಿಲಿ ಜೊತೆ ಹೋಗಿ, ಫ್ರೆಂಡ್ಸ್ ಜೊತೆ ಹೋಗಲಿ, ಸ್ವಲ್ಪ ಜಾಸ್ತಿ ಜನ ಇದ್ದು ಹೋದರೆ ನಿಮಗೆ ಬಾರ್ಗೇನ್ ಮಾಡ್ಬೋದು ಅಲ್ಲಿ. ನೀವು ಫಸ್ಟ್ ಟೈಮ್ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಿಕ್ಕಪೇಟೆ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲ ರೀತಿ ಸಿಗುತ್ತೆ ನಿಮಗೆ. ಒಂದು ಮುಖವಾಡ ಆಗಿರ್ಬೋದು, ಸ್ನ್ಯಾಕ್ಸ್ ಐಟಮ್ಸು ದೇವ್ರ ಮುಂದೆ ಇಡೋದಕ್ಕಾಗಿರ್ಬೋದು, ಜ್ಯುವೆಲ್ಲರಿ ಆಗಿರ್ಬೋದು, ದೇವ್ರಿಗೆ ಬೇಕಾಗಿರುವ ಐಟಮ್ಸಿಂದ, ಪೂಜೆಗೆ ಬೇಕಾಗಿರುವ ಐಟಮ್ಸಿಂದ, ಅರ್ಶಿನ ಕುಂಭ, ಸ್ನ್ಯಾಕ್ಸ್ ಐಟಮ್ ಕೂಡ ಸಿಗುತ್ತೆ. ಮುಖವಾಡ ಇಂದ ಎಲ್ಲ ರೀತಿ ಸ್ಯಾರೀಸು ಎಲ್ಲ ನಿಮಗೆ ಸಿಗುತ್ತೆ. ಬಿಗ್ ಬ್ರ್ಯಾಂಡ್ ಸ್ಯಾರೀಸು ಇರುತ್ತೆ. ನೀವು ಇಲ್ಲಾಂದರೆ ಸ್ಮಾಲ್ ಶಾಪ್ಗೆ ಹೋಗಿ ಶಾಪಿಂಗ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ನಿಮಗೆ ಅಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಸ್ಯಾರಿ ನೀವು ನೋಡಿಕೊಂಡು ತಗೊಳ್ಳಿ. ತುಂಬಾ ಅಂಗಡಿ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲೊಂದು ಕಡೆ 10 ರೂಪೀಸ್ ಅಂತ ಸೇಲ್ ಮಾಡ್ತಾ ಇದ್ರು, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇಯರಿಂಗ್ಸು, ಕ್ಲಿಪ್ಸು, ಟಿಕ್ ಕ್ಲಿಪ್ಸ್ ಅಂತಾರಲ್ಲ ಆ ಥರದ್ದು ಕೂಡ ಇತ್ತು. ಎಲ್ಲ ರೀತಿ ಕ್ಲಿಪ್ಸು ಡಿಫ್ರೆಂಟ್ ಆಗಿತ್ತು. ನೀವು ಬೇಕಂದರೆ ಅಲ್ಲಿ ಹೋಗ್ತಾ ಇದ್ರೆ ತಗೊಳ್ಳಿ, ಅದು ಯೂಸ್ ಆಗುತ್ತೆ ನಮಗೆ. ಆ್ಯಕ್ಚುಲಿ ನೆಸಸರಿ ಇರೋ ಐಟಮ್ಸ್ ರೀಸನಬಲ್ ಪ್ರೈಸ್ನಲ್ಲಿ ಇಟ್ಟಿದ್ರು, ಯೂಸ್ ಆಗುತ್ತೆ, ಹೋದಾಗ ತಗೊಳ್ಳಿ. ನಾನು ನಮ್ಮಮ್ಮ ಈವ್ನಿಂಗ್ ಹೋಗಿದ್ದು ಅಂತ ನಾನು ಹೇಳಿದೆ. ನಮ್ಮಮ್ಮ ನೋಡಿದ ಕಡೆ ಎಲ್ಲ ಬೇಕು ಅಂತ ಹೇಳ್ತಾ ಇದ್ದಾರೆ, ನೋಡ್ತಾನೆ ಇದ್ದಾರೆ. ಏನೇನು ಬೇಕೋ ಎಲ್ಲ ಕೂಡ ತಗೊಳ್ತಾನೆ ಇದ್ದಾರೆ ಆರಾಮಾಗಿ ನೋಡಿ. ಬಟ್ ನಮಗೆ ಸ್ವಲ್ಪ ಟೈಮ್ ಲೇಟ್ ಆಗಿತ್ತು, ಯಾಕಂದರೆ ಸಂಜೆ ಹೋಗಿದ್ದಕ್ಕೆ. ನಾವು ಮತ್ತೆ ಮಂಡೇ ಹೋಗಿದ್ವಿ. ಮಂಡೇ ನೋಡ್ಬೋದು ಜನನೇ ಇಲ್ಲ. ನಿಜವಾಗ್ಲೂ ಸಂಡೇ ಟೈಮ್ಸ್ ನೀವು ಹೋಗಲೇಬೇಡಿ. ಮಂಡೇ, ಟ್ಯೂಸ್ಡೇ ಆ ಥರ ಹೋದಾಗ ನಿಮಗೆ ಜನನೇ ಇರಲ್ಲ, ರಶ್ ಇರಲ್ಲ. ಆರಾಮಾಗಿ ಒಂದು ಸ್ವಲ್ಪ ಪೇಷನ್ಸಿಂದ ಯಾವುದು ಏನು ಅಂತ ಎನ್ಕ್ವೈರಿ ಮಾಡಿ, ಪ್ರೈಸಿಂದ ಹಿಡಿದು ಪ್ರಾಡಕ್ಟ್ ಚೆನ್ನಾಗಿದೆಯಾ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆಯಾ ಅಂತ ಎಲ್ಲ ನೋಡಿ ನೀವು ಟೆಸ್ಟ್ ಮಾಡ್ಬೋದು. ಸಂಡೇ ಹೋದಾಗ ತುಂಬಾ ಗಜಿಬಿಜಿ ಜನ ಇರ್ತಾರೆ. ನೀವು ಟೆಸ್ಟ್ ಮಾಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಬಾರ್ಗೇನ್ ಮಾಡೋಕ್ಕೂ ಆಗಲ್ಲ. ಆವತ್ತಿನ ದಿನ ನೀವು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತೊಗೊಂಡು ಬರಬೇಕಾಗುತ್ತೆ. ಸೊ ಬೇರೆ ದಿನದಲ್ಲಿ ನೋಡಿಕೊಂಡು ನೀವು ಟ್ರೈ ಮಾಡಿ. ನೋಡಿ ಬ್ಯಾಂಗಲ್ಸ್ ಇಟ್ಟಿದ್ದಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಅದೇ ಅಲ್ವಾ ನಮಗೆ ಬೇಕಾಗಿರೋದು. ಹೆಣ್ಮಕ್ಳಿಗೆ ಅರ್ಶಿನ ಕುಂಭ, ಬಳೆ ಕೊಡಬೇಕಾಗಿರೋದ್ರಿಂದ ಎಲ್ಲಿ ನೋಡಿದ್ರು ಅರ್ಶಿನ ಕುಂಭದ್ದು ಬ್ಲೌಸ್ ಪೀಸು, ಬಳೆಗಳೇ ಕಾಣ್ತಿರುತ್ತೆ ವರಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ. ನಾವು ಮೇಯ್ನಾಗಿ ಹೋಗಿದ್ದು ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನು ತರೋದಕ್ಕೆ. ಹಾಗಾಗಿ ನಾವು ಬ್ಲೌಸ್ ಪೀಸ್ನ ನೋಡ್ತಾ ಇದ್ದೀರಿ. ಬರೋರಿಗೆಲ್ಲ ಬ್ಲೌಸ್ ಪೀಸ್ ಕೊಡಬೇಕಾಗುತ್ತೆ ಅಂತ ಹೇಳಿ ನಾವಿಲ್ಲಿ ಒಂದು ಡಿಫ್ರೆಂಟ್ ಆಗಿ ಬ್ಲೌಸ್ ಪೀಸ್ನ ತೋರಿಸಿದ್ರು ಅವರು. ಮತ್ತು ತುಂಬಾ ಪ್ರೈಸ್ ಹೇಳ್ತಾ ಇದ್ದಾರಪ್ಪ, ಇಷ್ಟು ಹೆವಿ ಪ್ರೈಸ್ ಹೇಳ್ತಾ ಇದ್ದಾರೆ. ನಮಗೆ ಅದರಲ್ಲಿ ಯಾವುದು ಚೆನ್ನಾಗಿ ಅನ್ನಿಸ್ತು ನಾವು ಅದೇ ತೊಗೊಂಡಿದ್ದೀರಿ. ನಾವು ಫುಲ್ ಬಲ್ಕಾಗಿ ಪರ್ಚೇಸ್ ಮಾಡಿದ್ದೀರಿ. ಸೊ ನಮಗೆ ಸ್ವಲ್ಪ ಕಮ್ಮಿ ಹಾಕ್ಕೊಟ್ರು. ನೀವು ಕೂಡ ಬಲ್ಕಾಗಿ ಪರ್ಚೇಸ್ ಮಾಡಿದ್ರೆ ಅವ್ರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾರೆ. 1 ಪೀಸು 2 ಪೀಸು ಅಂತ ಹೇಳಿದ್ರೆ ಜಾಸ್ತಿ ಪ್ರೈಸೇ ಹೇಳ್ತಾರೆ. ಸೊ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸು ಬಲ್ಕ್ ಮೆಂಬರ್ಸ್ನ ಟ್ರೈ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋದರೆ ಎಲ್ಲರೂ ಒಟ್ಟೊಟ್ಟಿಗೆ ನೀವು ತೊಗೊಂಡಾಗ ಸ್ವಲ್ಪ ಕಮ್ಮಿ ಪ್ರೈಸ್ ಬೀಳುತ್ತೆ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವರಲಕ್ಷ್ಮಿ ಮುಖವಾಡ ಮತ್ತು ವರಲಕ್ಷ್ಮಿ ಕೂತಿರೋ ಥರ ಮತ್ತು ಕೈ ಕಾಲುಗಳು, ಜ್ಯುವೆಲ್ಲರೀಸ್ ಎಲ್ಲ ತುಂಬಾ ಚೆನ್ನಾಗಿ ಈ ಶಾಪಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದ್ರು. ನಾವು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ರಿ ಬೇರೆ ಕಡೆ, ಸೊ ನಾವೇನು ಪರ್ಚೇಸ್ ಮಾಡಿಲ್ಲ.
ಚಿಕ್ಕಪೇಟೆನಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಹೋಟೆಲ್ಸೇ ಸಿಗೋದಿಲ್ಲ ಊಟ ಮಾಡೋಣ ಅಂತ ಹೇಳಿದಾಗ. ನನಗೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಪಾನಿಪುರಿ ಕ್ರೇವಿಂಗ್ಸ್ ಆಗ್ತಾ ಇತ್ತು, ಮತ್ತು ಊಟ ಕೂಡ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಪ್ರಾಪರಾಗಿ ಹೋಟೆಲ್ಸೇ ಇಲ್ಲ. ನೀವು ಹೋಟೆಲ್ ಹೋಗಬೇಕು ಅಂತ ಹೇಳಿದ್ರೆ ಹೋಟೆಲ್ಸ್ ಆ ಥರ ಸಿಗೋದಿಲ್ಲ. ಸ್ಟ್ರೀಟ್ ಫುಡ್ನಲ್ಲಿ ನಗರದ ಪೇಟೆ ಅಂತ ಸಿಗುತ್ತೆ. ಆ ರೋಡ್ಗೆ ಹೋದರೆ ನಿಮಗೆ ಎಲ್ಲ ಥರದ್ದು ಫುಡ್ ಸಿಗುತ್ತೆ. ದೋಸೆ, ಇಡ್ಲಿ, ಚಾಟ್ಸ್ ಆಗಿರ್ಬೋದು, ಪಾನಿಪುರಿ, ಗೋಬಿ ಮಂಚೂರಿ, ಮತ್ತು ಅಲ್ಲಿ ಜಾಮೂನ್ಗೆ ಫೇಮಸ್ ಆಗಿದೆ. ಜಾಮೂನ್ ಕೂಡ ಸಿಗುತ್ತೆ ನಿಮಗೆ. ನಾನು ಆ ಸ್ಟ್ರೀಟ್ಗೆ ಹೋಗಿದ್ದೆ, ನಗರದ ಪೇಟೆಗೆ ಹೋಗಿದ್ದೆ, ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ. ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ ಫುಡ್ ಐಟಮ್ಸು ಚಿಕ್ಕಪೇಟೆನಲ್ಲಿ. ಈ ಸತಿ ನೋಡಿ ಫುಡ್ ಬ್ಲಾಗರ್ ಆಗಿರೋದ್ರಿಂದ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ನಗರದ ಪೇಟೆನಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದಾಗ ನನಗೆ ಇಡ್ಲಿ ಕಾಣಿಸ್ತು. ಇಡ್ಲಿ ಇಸ್ ಲೈಕ್ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಯಾಕೆ ಹೋಗಿ ಟ್ರೈ ಮಾಡೋಣ ಇಡ್ಲಿನ ಅಂತ ಹೇಳಿ ನಾವು 1 ಪ್ಲೇಟ್ನ ಆರ್ಡರ್ ಮಾಡಿದ್ರಿ. ಇಡ್ಲಿ ವಡೆನ 70 ರೂಪೀಸ್ ಆಯಿತು. ಇಡ್ಲಿ 2 ಇಡ್ಲಿ ಕೊಟ್ಟರು, 2 ಥರ ಚಟ್ನಿ ಕೊಟ್ಟರು, ಅದ್ರ ಜೊತೆಗೆ 1 ವಡೆ ತೊಗೊಂಡಿದ್ರಿ. 70 ರೂಪೀಸ್ ಕಾಸ್ಟ್ ಆಯಿತು. ಚೆನ್ನಾಗಿತ್ತು, ತೊಂದರೆ ಏನಿಲ್ಲ, ಆರಾಮಾಗಿ ಹೋಗಿ ತಿನ್ಬೋದು. ಸ್ಟ್ರೀಟ್ ಫುಡ್ ಅಂತ ಹೇಳಿ ನೆಗ್ನೆಟ್ ಏನೂ ಮಾಡಬೇಡಿ, ಬಿಕಾಸ್ ಹೋಟೆಲ್ಗಿಂತ ಚೆನ್ನಾಗೇ ಇತ್ತು ಹೇಳಬೇಕಂದ್ರೆ. ಅಲ್ಲಿ ಹೋಟೆಲ್ಸು ಇರೋದಿಲ್ಲ, ಸೊ ನಾವು ಸ್ಟ್ರೀಟ್ ಫುಡ್ಗೆ ಹೋಗಬೇಕಾಗುತ್ತೆ. ಚೆನ್ನಾಗೇ ಮಾಡಿದರು, ಹೋಗಿ ಒಂದು ಸತಿ ಟ್ರೈ ಮಾಡಿ ಆ ಸೈಡ್. ಆರಾಮಾಗಿ ಇಡ್ಲಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ರಾಜ ಮಾರ್ಕೆಟು. ಈ ಚಿಕ್ಕಪೇಟೆನಲ್ಲಿ ರಾಜ ಮಾರ್ಕೆಟೇ ಸಪ್ರೇಟಾಗಿರುತ್ತೆ. ಯಾಕಂತ ಹೇಳಿದ್ರೆ ರಾಜ ಮಾರ್ಕೆಟ್ನಲ್ಲಿ ಜ್ಯುವೆಲ್ಲರಿ ಆಗಿರ್ಬೋದು, ಸಿಲ್ವರ್ ಐಟಮ್ಸ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಯೂನಿಕ್ ಆಗೇ ಸಿಗುತ್ತೆ. ಪ್ರೈಸಸ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನೀವು ಬಾರ್ಗೇನ್ ಮಾಡೋದ್ರಲ್ಲಿ ಅದೆಲ್ಲ ಇರುತ್ತೆ.
ಹಬ್ಬ ಬಂತು ಅಂತ ಹೇಳಿ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ನೋಡಿ. ತೋರಣ ಆಗಿರ್ಬೋದು, ದೇವರಿಗೆ ಬಾಗಿಲಿಗೆ ಹಾಕೋ ತೋರಣ ಮತ್ತು ದೇವ್ರಿಗೆ ಹಾಕೋ ಹಾರ ಇರ್ಬೋದು, ಅದೆಲ್ಲ ತುಂಬಾ ಯೂನಿಕ್ ಆಗಿ ಡಿಸೈನ್ಸ್ ಇತ್ತು. ಯೂಶಲ್ ಆಗಿ ಹೋಗೋದಕ್ಕಿಂತ ಡಿಫ್ರೆಂಟಾಗಿ ಸ್ವಲ್ಪ ಡಿಸೈನ್ಸ್ ತಂದಿದ್ರು ಹಬ್ಬಕ್ಕೋಸ್ಕರನೇ. ಫ್ಲವರ್ಸ್ ಆಗಿರ್ಬೋದು, ದೇವರಿಗೆ ಆರ್ಟಿಫಿಷಿಯಲ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಟ್ರೀಸ್ ಥರದ್ದೆಲ್ಲ ತುಂಬಾ ಡಿಸೈನ್ಸ್ ಇತ್ತು. ಕಾಸ್ಟೆಡ್ ಅರೌಂಡ್ 150 ರುಪೀಸ್ ಅಂತ ಹೇಳಿದ್ರು. ಅವರೇನು ಕಮ್ಮಿ ಹಾಕ್ಕೊಂಡಿಲ್ಲ, ನಾವು 150 ರುಪೀಸ್ ಪೇ ಮಾಡಿನೇ ತೊಗೊಂಡು ಬಂದ್ರಿ. ಅದು ಚೆನ್ನಾಗಿದೆ, ಅದು ಯೂಸ್ ಆಯಿತು ನಮಗೆ. ಆ ಥರದ್ದು ನೀವು ಸುಮಾರು ಇದೆ. ನಿಮ್ಮ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಮನೆಗೆ ಬೇಕಾಗಿರೋದು ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಇದು ಒಂದೇ ಶಾಪ್ ಅಲ್ಲ, ತುಂಬಾ ಶಾಪ್ಸ್ ಇರುತ್ತೆ. ನೀವು ಯಾವ ಕಡೆ ಕಮ್ಮಿ ಸಿಗುತ್ತೆ, ಇಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು, ಪ್ರೈಸ್ ನೀವು ಜಾಸ್ತಿ ಕೊಡೋಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರು ಕೂಡ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ತೊಗೊಳ್ಬೋದು. ಇಲ್ಲ ರೀಸನಬಲ್ ಆಗಿ ಬೇಕು, ಪ್ರೈಸ್ ಕಮ್ಮಿ ಇರಬೇಕು, ಡಿಸೈನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಓಡಾಡಬೇಕಾಗುತ್ತೆ. ಒಂದು 2-3 ಶಾಪ್ ನೋಡಿ ನಿಮಗೆ ಕಂಪೇರ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದೇ ಸತಿ ಒಂದೇ ಶಾಪ್ಗೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಬೇಡಿ. ಅಲ್ಲಿ ನೋಡಿ ಅವರು ತೋರಿಸ್ತಾ ಇದ್ದಾರೆ ದೇವರಿಗೆ ಪ್ಯಾಟ್ರನ್ ಹಿಂದ್ಗಡೆ ಎಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ. ಸಪ್ರೇಟ್ ಪ್ಯಾಟ್ರನ್ಸ್ ಥರ ಮಾಡಿಟ್ಕೊಂಡಿದ್ದಾರೆ. ದೇವ್ರ ಹಿಂದ್ಗಡೆ ಅಲಂಕಾರ ಜಸ್ಟ್ ಅದನ್ನ ಇಟ್ಬಿಟ್ರೆ ಸಾಕು, ಕ್ಲೀನಾಗಿ ಅಲಂಕಾರ ಕುತ್ಕೊಂಡು ಬಿಡುತ್ತೆ. ಆ ಥರದ್ದೆಲ್ಲ ಡಿಫ್ರೆಂಟಾಗಿ ಈ ಸತಿ ಪ್ಯಾಟ್ರನ್ ಮಾಡಿದರು. ಅದು ತುಂಬಾ ಇಷ್ಟ ಆಯಿತು. ಬಟ್ ನಾವು ಅಲ್ಲಿಂದ ಮನೆಗೆ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಯಾವ್ದು ನೆಸಸರಿ ಇದೆಯೋ ಅದು ಮಾತ್ರ ನಾವು ಐಟಮ್ಸ್ನ ತಂದ್ರಿ. ನಾವು ಪರ್ಚೇಸ್ ಮಾಡ್ತಾ ನೈಟೇ ಆಗೋಯ್ತು. ಸೊ ನಾನು ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಾವು ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾವು ಕೂಡ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ. ನೀವು ಹೋಗಿ ಚಿಕ್ಕಪೇಟೆನಲ್ಲಿ ಎಕ್ಸ್ಪ್ಲೋರ್ ಮಾಡಿ ಪರ್ಚೇಸ್ ಮಾಡಿ. ಹೇಗೆ ಯಾವ ಪ್ರೈಸಸ್ ಎಲ್ಲ ಓಕೆನಾ, ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತಾ ಅಂತ ನನಗೆ ತಿಳಿಸ್ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಂದು ಅಕೌಂಟ್ ಇದೆ, ತಿನ್ನಬೇಕು ಮಜಾ ಮಾಡಬೇಕು ಅಂತ ಹೇಳಿ, ಅದರಲ್ಲೂ ಹೋಗಿ ಫಾಲೋ ಮಾಡಿ.